ಸೋಲುತ್ತಿದೆ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ 14ನೇ ಭಾಗ. ಸೌಮ್ಯ ಮತ್ತು ಕರಣ್ ಎದ್ದು ಪಾರ್ಟಿಗೆ ಹೋಗುವ ಸಲುವಾಗಿ ಫ್ರೆಶ್ ಆಗಿ ಬಂದು ಶಾಪಿಂಗ್ ಮಾಡಿ ತಂದಿರುವ ಕಪಲ್ ಔಟ್ಫಿಟ್ ಧರಿಸಿ ರೆಡಿಯಾಗಿ ರೂಮಿನಿಂದ ಆಚೆ ಬರುತ್ತಾರೆ. ಬಂದು ಸೌಮ್ಯ ಕರಣ್ ಎದುರು ನಿಂತು, ಬೇಬಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಎಂದು ಕೇಳುತ್ತಾಳೆ. ಅದಕ್ಕೆ ಅವನು ಸೌಮ್ಯನನ್ನು ಕೆಳಗಿನಿಂದ ಮೇಲಿನ ತನಕ ನೋಡಿ, ವಾವ್ ಸ್ವೀಟ್ ಆರ್ಟ್, ಯು ಆರ್ ಟೂ ಸೆಕ್ಸಿ. ನಿನ್ನನ್ನು ನೋಡಿದ್ರೆ ಯಾಕೋ ಇವತ್ತು ಪಾರ್ಟಿ ಗಿಟ್ಟಿ ಏನೂ ಬೇಡ ಬೇಬಿ, ನಮ್ಮ ಬೆಡ್ರೂಮ್ಗೆ ಹೋಗಿ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಎನ್ನುತ್ತಾನೆ. ಸೌಮ್ಯ ಅವನು ಆಡಿದ ಮಾತಿನಿಂದ ನಾಚುತ್ತಾ, ಯು ನಾಟಿ, ಯಾವಾಗಲೂ ನಿನಗೆ ಇದೇ ಚಿಂತೆ ಅಲ್ವಾ? ಈಗ ಲೇಟ್ ಆಗ್ತಿದೆ, ಮಾಮ್ ಆಲ್ರೆಡಿ 8 and 9 ಟೈಮ್ಸ್ ಕಾಲ್ ಮಾಡಿದ್ದಾರೆ, ಬಾ ಹೋಗೋಣ ಎಂದು ಹೇಳಿ ಅವನನ್ನು ಕಾರ್ ಬಳಿ ಎಳೆದುಕೊಂಡು ಹೋಗುತ್ತಿರಲು ಕರಣ್, ಸೌಮ್ಯ ಬೇಬಿ ಹೋಗಲೇಬೇಕಾ, ಪ್ಲೀಸ್ ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ಬಾ ಎಂದು ಕೈ ಹಿಡಿದು ಬೆಡ್ರೂಮ್ ಕಡೆ ಹೋಗಲು ಸೌಮ್ಯ ಸ್ವಲ್ಪ ಕೋಪದಿಂದ, ಶಟಪ್ ಕರಣ್, ಯಾಕೋ ಸ್ವಲ್ಪ ಜಾಸ್ತಿ ಅನಿಸುತ್ತಿಲ್ವಾ ನಿಂದು, ಬಾ ಹೋಗೋಣ ಲೇಟ್ ಆಗುತ್ತೆ ಎಂದು ಕಾರ್ನಲ್ಲಿ ಕೂರುತ್ತಾರೆ. ಕರಣ್ ಕೂಡ ಅವಳು ಕೋಪ ಕಂಡು ಸುಮ್ಮನೆ ಕಾರ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಆದರೂ ಕರಣ್ ತನ್ನ ಚೇಷ್ಟೆಯನ್ನು ಮುಂದುವರಿಸುತ್ತಾ, ಬೇಬಿ ಯಾಕೆ ಸಿಟ್ಟು ಬಂತಾ, ಪ್ಲೀಸ್ ನೀನು ಅರ್ಥ ಮಾಡ್ಕೋ ಆಯಿತಾ, ಹೌ ಮಚ್ ಐ ಲವ್ ಯು, ಪ್ಲೀಸ್ ತುಂಬ ಸಿಟ್ಟು ಮಾಡ್ಕೋಬೇಡ ಆಯಿತಾ ಎಂದು ಕುಳಿತುಕೊಂಡು ಡ್ರೈವರ್ ಹೊರಡಿ ಎನ್ನಲು ಡ್ರೈವರ್ ಮನೆಯಿಂದ ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಪಾರ್ಟಿ ವೆನ್ಯೂ ಬಳಿ ಬಂದು ಕಾರ್ ನಿಲ್ಲಿಸುತ್ತಾನೆ. ಇಬ್ಬರು ಕಾರಿನಿಂದ ಇಳಿದು ವೆನ್ಯೂ ನೋಡಿದರೆ ಅದು ಒಂದು 7 ಸ್ಟಾರ್ ಹೋಟೆಲ್. ಅದನ್ನು ನೋಡುತ್ತಾ ಒಳಗೆ ಬರಲು ಸುನಂದ ಅವರಿಗೋಸ್ಕರವೇ ಕಾಯುತ್ತಿದ್ದರಿಂದ ಅವರ ಬಳಿ ಬರುತ್ತಾರೆ. ಬಂದು, ಅರೆ ನೀವಿಬ್ಬರು ಏನು ಮಾಡ್ತಿದ್ರಿ ಮನೇಲಿ, ಎಷ್ಟು ಟೈಮ್ ಆಗಿದೆ, ಬನ್ನಿ ಬೇಗ, ಎಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ, ಇಲ್ಲೆಲ್ಲ ನಿಮಗೋಸ್ಕರನೇ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಟೈಮ್ ಆಯಿತು ಎಂದು ಹೇಳಿ ಇಬ್ಬರನ್ನು ಹೋಟೆಲ್ ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ತುಂಬ ಜನಗಳು ಇದ್ದರಿಂದ ಇಬ್ಬರನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಸುನಂದನ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಮತ್ತು ಹಾಗೆ ಕೃಷ್ಣಮೂರ್ತಿಯವರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವರುಗಳಿಗೆ ಪರಿಚಯದ ಐ ಸೊಸೈಟಿ ಮೆಂಬರ್ಸ್ ಕೂಡ ಬಂದಿದ್ದರು. ಇಬ್ಬರು USA ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಎಂದು ಕೇಳಿ ಎಲ್ಲರೂ ಅವರಿಗೆ ಗೌರವದಿಂದ ಮಾತನಾಡಿಸುತ್ತಿದ್ದರು. ಸುನಂದ ಅವರು ಮೈಕ್ ಹಿಡಿದು, ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಪಾರ್ಟಿ ಎಂದು ಹೇಳಿ, ಮತ್ತೆ ಇವತ್ತು ಪಾರ್ಟಿಗೆ ಕಾರಣ ನಿಮಗೆ ಗೊತ್ತೇ ಇದೆ, ಮೈ ಚಿಲ್ಡ್ರನ್ಸ್ 4 ಇಯರ್ಸಿಂದ USA ಎಜುಕೇಷನ್ ಮಾಡ್ತಿದ್ರು. ಇಂದು ಅವರು ಎಜುಕೇಷನ್ ಕಂಪ್ಲೀಟ್ ಆಗಿ ವಾಪಸ್ ಬಂದಿದ್ದಾರೆ. ಮತ್ತು ನನ್ನ ಮಗಳು ಸೌಮ್ಯ ಹೊಸ ಬೋಟಿಕ್ಕನ್ನು ಶುರು ಮಾಡುತ್ತಿದ್ದಾಳೆ. ಆದ್ದರಿಂದ ನೀವೆಲ್ಲರೂ ಅವಳಿಗೆ ಹಾರೈಸಿ ಕಾಂಗ್ರ್ಯಾಚುಲೇಟ್ ಮಾಡಬೇಕು ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿ ಸ್ಟೇಜ್ನಿಂದ ಕೆಳಗೆ ಇಳಿದು ಮೂವರು ಬರುತ್ತಾರೆ. ಸದ್ಯದಲ್ಲಿ ಶುರು ಮಾಡಲಿದ್ದಾಳೆ, ಆದ್ದರಿಂದ ಪ್ಲೀಸ್ ಎಲ್ಲ ಇವರಿಗೆ ವಿಶ್ ಮಾಡಿ, ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ ಎಂದು ಹೇಳಿ ಎಲ್ಲರೂ ಕೆಳಗೆ ಬಂದ ನಂತರ ಹೀಗೆ ಮಾತನಾಡುತ್ತಾ ನಿಲ್ಲುತ್ತಾರೆ. ಹೀಗೆ ಗಂಟೆಗಳು ಕಳೆದು ಪಾರ್ಟಿ ಸಹ ಮುಗಿಯುವ ಹಂತಕ್ಕೆ ಬಂದು ತಲುಪಿತ್ತು. ಎಲ್ಲರೂ ಸಹ ತಿಂದು ಊಟ ಮಾಡಿ ಎಲ್ಲರೂ ಸುಸ್ತಾದ ಕಾರಣ ಊಟ ಆದ ಕೂಡಲೇ ಮನೆಗೆ ಹೊರಟು ಬರುತ್ತಾರೆ. ಹಾಗೆ ಎಲ್ಲ ಗೆಸ್ಟ್ಗಳು ಸಹ ಅವರು ಸಹ ಊಟ ಮಾಡಿ ಪಾರ್ಟಿ ಹಾಲ್ನಿಂದ ಎಂದೋ ಹೋಗಿದ್ದರು. ಬಂದು ಸೀದಾ ರೂಮ್ಗೆ ಹೋಗಿ ಮಲಗುತ್ತಾರೆ. ಬೆಡ್ ಮೇಲೆ ಮಲಗಿದ್ದೇ ನಿದ್ದೆಗೆ ಜಾರುತ್ತಾರೆ. ಸೌಮ್ಯ ಮತ್ತು ಕರಣ್ ಎದ್ದು ಬಂದಾಗ ಆಲ್ರೆಡಿ 10:30 ಆಗಿತ್ತು. ಕೃಷ್ಣಮೂರ್ತಿಯವರು ಸೋಫಾ ಬಳಿ ಕುಳಿತು ಯಾವುದೋ ಫೈಲ್ನನ್ನು ನೋಡುತ್ತಿದ್ದರು. ಇಬ್ಬರು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು, ರಂಗಣ್ಣ ತಿಂಡಿ ಎಂದು ಕರೆಯುತ್ತಲೇ ರಂಗಣ್ಣ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯದ ಜೊತೆ ಚಟ್ನಿ ಕೂಡ ತಂದು ಇಬ್ಬರಿಗೂ ಬಡಿಸಿದ್ದರು. ಇಬ್ಬರು ಹೊಟ್ಟೆ ತುಂಬ ತಿಂದು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ಡ್ಯಾಡ್, ನೀವು ಏನು ಮಾಡ್ತಿದ್ದೀರಾ ಎಂದು ಸೌಮ್ಯ ಕೇಳಲು, ಅದು ಸೌಮ್ಯ ಕಾಫಿ ತೋಟದ್ದು ಮತ್ತು ರೆಸಾರ್ಟ್ದು ಅಕೌಂಟ್ಸ್ ನೋಡ್ತಿದ್ದೀನಿ. ಮತ್ತೆ ಇಬ್ಬರು ಇಲ್ಲಿ ಏನು ಮಾಡ್ತಿದ್ದೀರಾ, ಇನ್ನೂ ಕೆಲಸ ಇಲ್ವಾ ಎಂದು ಕೇಳುತ್ತಾರೆ. ಅದಕ್ಕೆ ಸೌಮ್ಯ, ಇದೆ ಡ್ಯಾಡ್, ಬುಟಿಕ್ಗೆ ಪ್ಲೇಸ್ ಹುಡುಕಲು ಹೋಗಬೇಕು ಎಂದು ಹೇಳುತ್ತಾಳೆ. ಕೃಷ್ಣಮೂರ್ತಿಯವರು, ಕರಣ್ ನೀನು ಹೋಗು ಇವಳ ಜೊತೆ, ಇಬ್ಬರು ಹೋಗಿ ಒಳ್ಳೆ ಜಾಗ ನೋಡಿಕೊಂಡು ಬನ್ನಿ ಎಂದು ಹೇಳುತ್ತಾರೆ.
ಅದಕ್ಕೆ ಕರಣ್ ಸಹ ಹಾಂ ಬಾವಾ ಇಬ್ಬರು ಹೋಗುತ್ತೇವೆ. ಮತ್ತೆ ಬಾವಾ ಅಕ್ಕ ಎಲ್ಲೂ ಇಲ್ಲ ಎನ್ನಲು ಕೃಷ್ಣಮೂರ್ತಿಯವರು ಅವಳು ಇಷ್ಟೊತ್ತಲ್ಲಿ ಎಲ್ಲಿರ್ತಾಳೆ, ಅವಳು ಅವಳ ಫ್ರೆಂಡ್ಸ್ ಜೊತೆ ಶಾಪಿಂಗೋ ಅಥವಾ ಮೂವಿ ಅಂತ ಹೋಗಿರ್ತಾಳೆ, ನೀವು ಹೋಗಿ ಎಂದು ಹೇಳಿ ಕಳಿಸುತ್ತಾರೆ. ಇಬ್ಬರು ಜಾಗ ನೋಡುವ ಸಲುವಾಗಿ ಮನೆಯಿಂದ ಹೊರಡುವ ಸಲುವಾಗಿ ತಮ್ಮ ಕಾರ್ ಬಳಿ ಬಂದು ಕಾರ್ನಲ್ಲಿ ಕುಳಿತುಕೊಂಡು ಇಬ್ಬರು ಮಾತನಾಡುತ್ತಾ ಕಾರ್ ಓಡಿಸಿಕೊಂಡು ಹೊರಡುತ್ತಾರೆ. ಅನಯ ಮತ್ತು ಅಮೃತ ಇದ್ದಾಗ ಆಲ್ರೆಡಿ 7 ಗಂಟೆ ಆಗಿತ್ತು. ಇಬ್ಬರು ಎದ್ದು ಬೇಗ ಜಾಗಿಂಗ್ ಹೋಗಿ ಬಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಬಂದು ಪ್ರೋಟೀನ್ ಶೇಕ್ ಕುಡಿಯುವ ಹೊತ್ತಿಗೆ ಆಲ್ರೆಡಿ 8:30 ಆಗಿತ್ತು. ಸ್ನಾನ ಮಾಡಿ ಬಂದು ಅನಯ ಕಬೋರ್ಡ್ ಓಪನ್ ಮಾಡಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಫುಲ್ ಸ್ಲೀವ್ ಇರುವ ಪಟಿಯಾಲ ಸೂಟ್ ತೊಟ್ಟು ಫ್ರೀ ಏರ್ ಬಿಟ್ಟು ಹಣೆಗೆ ಪುಟ್ಟ ಬಿಂದಿ ಇಟ್ಟು ಸೂಟ್ಗೆ ಮ್ಯಾಚಿಂಗ್ ಜ್ಯುವೆಲ್ಲರಿ ತೊಟ್ಟು ರೆಡಿಯಾಗಿ ಕೆಳಗೆ ಬರುತ್ತಾಳೆ ಅನಯ. ಅಮೃತ ಕೂಡ ಬ್ಲೂ ಆ್ಯಂಡ್ ಪಿಂಕ್ ಸೆಲ್ವಾರ್ ಸೂಟ್ ತೊಟ್ಟು ಅದಕ್ಕೆ ಮ್ಯಾಚಿಂಗ್ ಅಸೆಸರೀಸ್ ಜ್ಯುವೆಲ್ಲರೀಸ್ ಎಲ್ಲ ಹಾಕಿ ತೊಟ್ಟು ರೆಡಿಯಾಗಿ ಅವಳು ಸಹ ರೂಮ್ನಿಂದ ಆಚೆ ಬರುತ್ತಾಳೆ. ಇಬ್ಬರು ಒಬ್ಬರು ನೋಡಿ ನಗುತ್ತಾ ಬ್ಯೂಟಿಫುಲ್ ಎಂದು ಹೇಳಿ ಇಬ್ಬರು ಬೇಗ ರೆಡಿಯಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾರೆ. ಸುನೀತಾ ತಿಂಡಿ ಬಡಿಸು ಎಂದು ಹೇಳಲು ಸುನೀತಾ ಬಂದು ತಿಂಡಿಯನ್ನು ಬಡಿಸುತ್ತಾಳೆ. ಇಬ್ಬರು ಪಲಾವ್ ತಿಂದು ಬೇಗ ತಮ್ಮ ಕಾಲೇಜ್ ಬ್ಯಾಗ್ ತೆಗೆದುಕೊಂಡು ಕಾರ್ ಬಳಿ ಬರುತ್ತಾರೆ. ಬಂದು ಅಮೃತ ಓ ಶಟ್ ಅನಯ ಎಂಥ ಕೆಲಸ ಆಯಿತು, ಮರ್ತೆ ಬಿಟ್ಟಿಲ್ವೇ ನಾವು. ಅನಯನಿಗೆ ಅವಳು ಹೇಳಿದ್ದು ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀಯ ಅಮ್ಮೋ, ಸರಿಯಾಗಿ ಹೇಳೋ ಎಂದು ಹೇಳುತ್ತಾಳೆ. ಅಮ್ಮೋದು ಎಂದು ಕೇಳಲು ಅಮ್ಮು ಅನಯ ಸಮಯ್ ಮತ್ತು ತನ್ಮಯ್ನ ಪಿಕ್ ಮಾಡೋಕ್ಕೆ ಹೋಗಬೇಕು ಬಾ ಎಂದು ಹೇಳುತ್ತಾಳೆ. ಅದಕ್ಕೆ ಅನಯ ಕಾರ್ನಲ್ಲಿ ಕುಳಿತುಕೊಂಡು ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿ ಸಮಯ್ ಮನೆ ಹತ್ತಿರ ಬರುವ ಹೊತ್ತಿಗೆ ಗಂಟೆ 9:30 ತೋರುತ್ತಿತ್ತು. ಸ್ಪೀಡಾಗಿ ಬಂದು ಅವನ ಮನೆ ಬಳಿ ಬಂದು ಕಾರ್ ನಿಲ್ಲಿಸುತ್ತಾರೆ. ಸಮಯ್ ಮತ್ತು ತನ್ಮಯ್ ಎದ್ದು ಬಂದು ಕ್ಯೂನಲ್ಲಿ ನಿಂತು ನೀರು ಹಿಡಿದು ಇಟ್ಟು ಇಬ್ಬರು ಸಹ ಎಕ್ಸಸೈಸ್ ಮಾಡಿ ಒಳಗೆ ಬಂದು ಸಮಯ್ ಅಮ್ಮ ಕಾಫಿ ಕೊಡಿ ಎಂದು ಕೇಳಲು ಸಾವಿತ್ರಿಯವರು ಕಾಫಿ ತಂದು ಕೊಡುತ್ತಾರೆ. ಕಾಫಿಯನ್ನು ಕುಡಿದು ಮತ್ತೆ ಸ್ನಾನಕ್ಕೆ ಹೋಗಿ ಇಬ್ಬರು ರೆಡಿಯಾಗಿ ಆಚೆ ಬರುತ್ತಾರೆ. ಹಾಗೆ ಸಾನ್ವಿಗೂ ಸಹ ಎಬ್ಬಿಸಿ ಅವಳಿಗೂ ರೆಡಿಯಾಗು ಎಂದು ಹೇಳಿ ಅವನು ಸಹ ಸ್ನಾನಕ್ಕೆ ಹೋಗುತ್ತಾನೆ. ಸ್ನಾನ ಮಾಡಿ ಬಂದು ಅಮ್ಮ ತಿಂಡಿ ಎಂದು ಕೇಳುತ್ತಾನೆ. ಅದೇ ಸಮಯಕ್ಕೆ ಸಾನ್ವಿ ಸಹ ರೆಡಿಯಾಗಿ ಬರುತ್ತಾಳೆ. ಬಂದು ಇಬ್ಬರು ತಿಂಡಿ ತಿನ್ನುತ್ತಾರೆ. ತಿಂಡಿ ತಿಂದು ಆಚೆ ಬರಲು ಸಾವಿತ್ರಿಯವರು ಆಚೆ ಬಂದು ಸರಿ ಮಕ್ಕಳ ಹುಷಾರಾಗಿ ಹೋಗಿ ಬನ್ನಿ ಎಂದು ಹೇಳಿ ಮತ್ತೆ ವಾಪಸ್ ಮನೆ ಒಳಗೆ ಹೋಗುತ್ತಾರೆ. ತನ್ಮಯ್ ಕೂಡ ರೆಡಿಯಾಗಿ ಬರುತ್ತಾನೆ. ಬಂದು ಮೂವರು ಸಹ ಗೇಟ್ನಿಂದ ಆಚೆ ಬರುವ ಹೊತ್ತಿಗೆ ಆಫೀಸ್ಗೆ ಹೋಗಲು ಅವರ ಬಳಿ ಗಾಡಿ ಇಲ್ಲ ಎಂದು ಓ ಸಮೋ ನಾವು ಗಾಡಿನ ನೆನ್ನೆ ಆಫೀಸ್ ಬಳಿ ಬಿಟ್ಟು ಬಂದಿದ್ದೀವಿ. ಅನಯ ಮ್ಯಾಮ್ ಜೊತೆ ಕಾರ್ನಲ್ಲಿ ಬಂದ್ವಿ. ಈಗ ಆಫೀಸ್ಗೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಿರಲು ಸಮಯ್ ಡೋಂಟ್ ವೆರಿ ತನು ಕ್ಯಾಬ್ ಬುಕ್ ಮಾಡೋಣ ಎಂದು ಹೇಳುತ್ತಾನೆ. ಅದಕ್ಕೆ ಸಾನ್ವಿ ಲೋ ಅಣ್ಣಂದ್ರ ಏನರೋ ನಿಮ್ಮ ಕತೆ ಎಂದು ಅವರ ಅವಸ್ಥೆ ನೋಡಿ ನಗಲು ಅದೇ ಸಮಯಕ್ಕೆ ಸ್ಪೀಡಾಗಿ ಒಂದು ಕಾರ್ ಬಂದು ಅವರ ಮುಂದೆ ನಿಲ್ಲುತ್ತದೆ. ಕಾರ್ ಬಂದ ಸ್ಪೀಡ್ ನೋಡಿ ಸಾನ್ವಿ ಎದರಿ ಸಮಯ್ ಹಿಂದೆ ಅಡಗಿ ನಿಲ್ಲುತ್ತಾಳೆ. ಸಮಯ್ ಮತ್ತೆ ತನ್ಮಯ್ ಕೂಡ ಒಂದು ಕ್ಷಣ ಬೆಚ್ಚುತ್ತಾರೆ. ಕಾರ್ನ ಡೋರ್ ಓಪನ್ ಮಾಡಿ ಅನಯ ಮಿಸ್ಟರ್ ಸಮಯ್ ಮತ್ತೆ ತನ್ಮಯ್ ಬನ್ರಿ ಟೈಮ್ ಆಯಿತು ಎಂದು ಹೇಳಿ ಕಾರ್ ಡೋರ್ ಓಪನ್ ಮಾಡುತ್ತಾಳೆ. ಮೂವರು ಸಹ ಸ್ವಲ್ಪ ಅಂಜುತ್ತಲೇ ಪರವಾಗಿಲ್ಲ ಅನಯ ಅವರೇ ನೀವು ಹೊರಡಿ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಅನು ಮತ್ತು ಅಮ್ಮು ಅಲೋ ಮಿಸ್ಟರ್ ಬನ್ನಿ ಬೇಗ ನಮಗೆ ಕಾಲೇಜ್ಗೆ ಟೈಮ್ ಆಗ್ತಿದೆ ಎಂದು ಹೇಳಿದಾಗ ಮಾತ್ರ ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಸಾನ್ವಿ ಮತ್ತು ತನ್ಮಯ್ ಹಿಂದೆ ಅಮೃತ ಜೊತೆ ಕುಳಿತುಕೊಂಡರೆ ಸಮಯ್ ಮುಂದೆ ಬಂದು ಅನಯ ಸೀಟ್ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾನೆ. ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗುತ್ತಾಳೆ ಅನಯ. ಕತೆ ಮುಂದುವರಿಯುವುದು. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ. ಬಾಯ್ ಬಾಯ್.